ನಮಸ್ತೆ. ನಾನಿವತ್ತು ಸಿಹಿ ಗೆಣಸಿಂದು ಬೋಂಡ ತೋರಿಸ್ತಾ ಇದ್ದೀನಿ. ಏನ್ರಿ ಗೆಣಸೆಲ್ಲ ಪ್ರಯೋಗ ಮಾಡ್ತೀರಾ ಅಂತ ಕೇಳ್ತೀರಾ? ಡಿಫ್ರೆಂಟ್ ಆಗಿರುತ್ತೆ. ಜಸ್ಟ್ ಎಲ್ಲರೂ ಬರೀ ಕುಚ್ಕೊಂಡು ತಿಂದ್ಬಿಡ್ತಾರೆ. ಹಾಗಲ್ಲದೆ ಪಲ್ಯ ಮಾಡಬಹುದು. ಮೊನ್ನೆ ಪಾಯಸ ಮಾಡಿದ್ದೆ. ಇದು ಬೋಂಡ ತೋರಿಸ್ತಾ ಇದ್ದೀನಿ. ಡಿಫ್ರೆಂಟ್ ಆಗಿರುತ್ತೆ, ಬಹಳ ಚೆನ್ನಾಗಿರುತ್ತೆ ಕೂಡ. ಇದನ್ನ ಒಂದ್ಸಲ ಟ್ರೈ ಮಾಡಿ. ನಾವು ಕಟ್ಲೆಟ್ ತರ ಮಾಡ್ತೀವಲ್ಲ ಆ ಥರನೇ ಇರುತ್ತೆ. ಎಣ್ಣೆಲಿ ಕರಿದ್ರು ಕೂಡ ಅದು ಜಿಡ್ಡು ಕೂಡ ಹಿಡಿಯೋದಿಲ್ಲ. ಅದು ಇದ್ರ ಸ್ಪೆಷಾಲಿಟಿ. ನಂಗೆ ತುಂಬಾ ಖುಷಿ ಅನಿಸ್ತು. ಬೇರೆ ಯಾಕಂದ್ರೆ ಆಲೂಗಡ್ಡೆ ಬೋಂಡ ಇವೆಲ್ಲ ಬಹಳ ಸ್ವಲ್ಪ ಜಿಡ್ಡು ಅನ್ಸುತ್ತಲ್ಲ, ಹಾಗಲ್ಲದೆ ಇದು ಜಿಡ್ಡು ಕೂಡ ಇಲ್ಲ. ತುಂಬಾ ಚೆನ್ನಾಗಿದೆ. ತುಂಬಾ ಟೇಸ್ಟ್ ಅನ್ಸುತ್ತೆ, ಕ್ರಿಸ್ಪಿ ಅನ್ಸುತ್ತೆ. ತಿಂದ್ರೂ ಕೂಡ ನಮ್ಗೆ ಹೆವಿ ಅನ್ಸಲ್ಲ. ಪ್ರಾಸೆಸ್ ನೋಡೋಣವಾ? ಚೆನ್ನಾಗಿ ಅನ್ಸಿದ್ರೆ ಖಂಡಿತ ಟ್ರೈ ಮಾಡಿ. ಓಕೆನಾ? ಬನ್ನಿ. ಮೊದಲು ನಾನು ದೊಡ್ಡ ಗೆಣಸುಗಳು ತೊಗೊಂಡಿದ್ದೀನಿ, ಒಂದು 3. ಅದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಮಣ್ಣಿರುತ್ತೆ, ಅದ ಕಾರಣ ಚೆನ್ನಾಗಿ ತೊಳ್ಕೊಬೇಕು. ಆ ತೊಳ್ಕೊಂಡ ಆದಮೇಲೆ ಅದನ್ನು ನಾನು ಒಂದು ದೊಡ್ಡ ಬಟ್ಲಲ್ಲಿ ಕುಚ್ಚಕ್ಕೆ ಇಟ್ಬಿಟ್ಟಿದ್ದೀನಿ. ಅದು ಭಾಳ ಅದು ಪೂರ್ತಿ ಮೆತ್ತಗೂ ಆಗ್ದಂಗೆ ಗಟ್ಟಿಗೂ ಆಗದೆ ಇರೋಂಗೆ ಕುದಿಬೇಕದು. ಆವಾಗಾದ್ರೇ ಅದು ನೀಟಾಗಿ ಬೇಯುತ್ತೆ. ಬೆಂದ ಮೇಲೆ ಅದರದ್ದು ಸಿಪ್ಪೆ ಎಲ್ಲ ತೆಗೆದಿದ್ದೀನಿ. ಮುಂಚೆನೇ ಸಿಪ್ಪೆ ತೆಗೆದು ಬೇಯಿಸ್ಕೋಬೋದು, ಆದರೆ ಅದು ಸಿಪ್ಪೆ ಒಳಗಿರೋ ಇದು ಕೂಡ ಒಳ್ಳೆಯದಾದ ಕಾರಣ ಸಿಪ್ಪೆ ಸಮೇತ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಇದನ್ನೆಲ್ಲ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಉಂಡೆಗಳ ಥರ ಇಲ್ದಂಗೆ ನೀಟಾಗಿ ಮ್ಯಾಶ್ ಮಾಡಿಕೊಂಡ್ರೆ ಇದು ಮಾಡಲಿಕ್ಕೆ ಇದು ಈಸಿ ಆಗುತ್ತೆ, ಚೆನ್ನಾಗೂ ಇರುತ್ತೆ. ಓಕೆನಾ? ಆಮೇಲೆ ಇದನ್ನೆಲ್ಲ ಉಂಡೆಗಳನ್ನು ಇದ್ದರೆ ಕೈಯಿಂದ ಸ್ವಲ್ಪ ಇದು ಮಾಡಿ ತೆಗೆದುಕೊಂಡ್ಬಿಟ್ಟು ಆಮೇಲೆ ಅದಕ್ಕೆ ನಾನು ಒಂದು 5ರಿಂದ 6 ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಆಮೇಲೆ ಒಂದು 3 ಸ್ಪೂನಷ್ಟು ಅಕ್ಕಿ ಹಿಟ್ಟಿದ್ರೇ ಚೆನ್ನಾಗಿರುತ್ತೆ. ಆಮೇಲೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಇಂಟ್ರೆಸ್ಟ್ ಇರೋರು ಕೂಡ ಒಣಮೆಣ್ಸಿನ್ಕಾಯಿ ಕೂಡ ಒಣಮೆಣ್ಸಿನ್ಕಾಯಿ ಪುಡಿ ಕೂಡ ಹಾಕೋಬೋದು. ಆಮೇಲೆ ಉಪ್ಪು, ಅಜ್ವಾಯಿನ್ ಹಾಕಿದ್ದೀನಿ. ಸ್ವಲ್ಪ ಜೀರಿಗೆ ಕೂಡ ಹಾಕಿದ್ದೀನಿ, ಅದು ರೆಕಾರ್ಡ್ ಆದಾಗಿಲ್ಲ. ಆಮೇಲೆ ಸ್ವಲ್ಪ ನೀರು ಹಾಕಿ, ಯಾಕೆಂದರೆ ಅದು ಆಲ್ರೆಡಿ ಬೆಂದಿರುತ್ತಲ್ಲ, ಹಾಗಾಗಿ ಭಾಳ ಇದೆಲ್ಲ ಸ್ವಲ್ಪ ನೀರು ಹಾಕಿ ಗಟ್ಟಿ ಕಲಿಸ್ಕೊಂಡ್ಮೇಲೆ ಈ ಥರ ಎಣ್ಣೆ ಒಳಗೆ ಕರಿಯೋದೇನೆ ಸಿಂಪಲ್ಲಾಗಿ. ಇಷ್ಟು ಟೇಸ್ಟ್ ಇತ್ತು ಅಂದರೆ ನಿಜವಾಗ್ಲೂ ನಮ್ಮ ಮನೆಗೆ ಎಲ್ಲರೂ ತುಂಬ ಇಷ್ಟಪಡ್ತಿರ್ತಾರೆ ಇದನ್ನು. ನಾನು ಗೆಣಸು ತರೋದು ಜಾಸ್ತಿ, ತಂದು ಇದ್ರದ್ದು ಡಿಫ್ರೆಂಟಾಗಿ ಮಾಡೋದು ಜಾಸ್ತಿ. ನೀವು ಖಂಡಿತವಾಗ್ಲೂ ಸ್ವಲ್ಪ ಟ್ರೈ ಮಾಡಿ. ಸಂಜೆ ಕಾಫಿ ಟೈಮಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ಅಂದರೆ ಯಾವಾಗಲೂ ಒಂದೇ ಥರ ಅಂತ ಅಲ್ದಂಗೆ ಬೇರೆ ಏನಾದರೂ ಬೇಕು ಅಂತಂದಾಗ ಈ ಟೈಪ್ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ನಾನು ಜೀರಿಗೆ ಪುಡಿ ಮತ್ತು ಕೊತ್ತಂಬರಿ ಬೀಜದ ಪುಡಿ ಕೂಡ ಹಾಕಿದ್ದೀನಿ. ಭಾಳ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಎಷ್ಟು ಲೈಟ್ ವೆಯ್ಟ್ ಇರುತ್ತೆ, ಎಷ್ಟು ಅವರೇ ಇರುತ್ತೆ. ನೋಡಿದ್ರೆ ಟ್ರೈ ಮಾಡ್ತೀರಾ? ಥ್ಯಾಂಕ್ ಯು.